ಹಾಯ್ ಫ್ರೆಂಡ್ಸ್, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಈ ವಿಡಿಯೋ ಶುರು ಮಾಡೋ ಮುಂಚೆ ಈ ಕ್ಲಿಪ್ ಅನ್ನು ಒಮ್ಮೆ ನೋಡಿ. बेसिकली सामने लोको खड़ा है और हम लोग जब जाने की कोशिश किए ऑटोमेटिकली इसने कवच ने ब्रेक अप्लाई कर दिया. ಇದು ಕವಚ್ ಸಿಸ್ಟಮ್. ಕವಚ್ ಭಾರತದಲ್ಲಿ ಸ್ವದೇಶಿ ರೂಪದಲ್ಲಿ ಅಂದರೆ ಇಂಡಿಜಿನಿಯಸ್ ಆಗಿ ಅಭಿವೃದ್ಧಿಪಡಿಸಿರುವಂಥ ಆಟೋಮೆಟಿಕ್ ಟ್ರೈನ್ ಪ್ರೊಟೆಕ್ಷನ್ ATP ಸಿಸ್ಟಮ್. ಈ ಸಿಸ್ಟಮ್ ಹೈ ಫ್ರೀಕ್ವೆನ್ಸಿ ರೇಡಿಯೋ ಕಮ್ಯುನಿಕೇಷನ್ ಮತ್ತು ಆಟೋಮೆಟಿಕ್ ಬ್ರೇಕಿಂಗ್ ಅನ್ನು ಬಳಸಿಕೊಂಡು ಟ್ರೈನ್ ಆಕ್ಸಿಡೆಂಟ್ಗಳು, ಸ್ಪೀಡ್ ಲಿಮಿಟ್ಟು ಮತ್ತು ಹ್ಯೂಮನ್ ಎರರ್ಗಳನ್ನು ತಡೆಗಟ್ಟುತ್ತೆ. 2026 ಮೊದಲ ಭಾಗಕ್ಕೆ ಕವಚ್ ಸುಮಾರು 2000ದಿಂದ 2200 ಕಿಲೋಮೀಟರ್ ರೈಲು ಮಾರ್ಗಗಳಲ್ಲಿ ಸಂಪೂರ್ಣವಾಗಿ ಆಪರೇಷನಲ್ ಆಗಿದೆ. FY26ನಿಂದ ಪ್ರತಿ ವರ್ಷ 5000ದಿಂದ 5500 ಕಿಲೋಮೀಟರ್ನಷ್ಟು ಕವಚ್ ಅಳವಡಿಸುವುದಕ್ಕೆ ಪ್ಲಾನ್ ಇದೆ. 2030ರ ವೇಳೆಗೆ ಟೋಟಲ್ ಆಗಿ 90% ಅಂದರೆ ಸುಮಾರು 78,000 ಕಿಲೋಮೀಟರ್ನಲ್ಲಿ ಕವಚ್ ಇನ್ಸ್ಟಾಲ್ ಮಾಡುವಂಥ ಪ್ಲಾನ್ ಇದೆ. FY26ನವರೆಗೆ ರೈಲ್ವೆ ಸೇಫ್ಟಿ ಬಜೆಟ್ ಹೆಚ್ಚುತ್ತಲೇ ಬಂದಿದೆ. FY26ನಲ್ಲಿ ಇದು ಸುಮಾರು 1.16 ಲಕ್ಷ ಕೋಟಿ ಆಗಿದೆ. ಈ ದೊಡ್ಡ ಯೋಜನೆಯಲ್ಲಿ 3 ಕಂಪನಿಗಳು ನೇರವಾಗಿ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಮೊದಲನೇ ಕಂಪನಿ HBL ಎಂಜಿನಿಯರಿಂಗ್ ಲಿಮಿಟೆಡ್. HBL ನೇರವಾಗಿ OEM ಪ್ಲೇಯರ್ ಆಗಿದ್ದು ಟ್ರೈನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ TMS ಕ್ಷೇತ್ರದಲ್ಲೂ ಕೂಡ ಮುಖ್ಯವಾದ ಪ್ಲೇಯರ್. ಭಾರತದಲ್ಲಿ ಸದ್ಯ 6 TMSಗಳು ಆಕ್ಟಿವ್ ಆಗಿದ್ದಾವೆ. ಅದರ ಪೈಕಿ 4 HBLನ ಸಿಸ್ಟಮ್ಗಳೇ. ಮೇ 13, 2025ರಂದು HBL ಮೊದಲ OEM ಆಗಿ ಕವಚ್ ವರ್ಷನ್ 4.0 ಸರ್ಟಿಫಿಕೇಶನ್ ಅನ್ನು ಪಡ್ಕೊಳ್ತು. ಜುಲೈ 31, 2025ರವರೆಗೆ HBLನ ಆರ್ಡರ್ ಬುಕ್ 4,479 ಕೋಟಿ ತಲುಪಿತು. ಅದೇ 2024ರ ಆಗಸ್ಟ್ನಲ್ಲಿ 1,179 ಕೋಟಿ ಇತ್ತು. FY25ನಲ್ಲಿ ಕಂಪನಿ ಆದಾಯ 2,000 ಕೋಟಿ ಇತ್ತು. ಆದರೆ ಈಗಿರುವಂಥ ಆರ್ಡರ್ ಬುಕ್ ಸುಮಾರು 2.2 ಪಟ್ಟು ವಾರ್ಷಿಕ ಆದಾಯಕ್ಕಿಂತ ಹೆಚ್ಚಿದೆ, ಆನ್ಯುವಲ್ ರೆವಿನ್ಯೂಗಿಂತ ಹೆಚ್ಚಾಗಿದೆ. ಇದು ಭವಿಷ್ಯದಲ್ಲಿ ಈ ಕಂಪನಿಗೆ ಒಂದು ಹೆಚ್ಚು ವಿಸಿಬಿಲಿಟಿ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಕಂಪನಿಯ 5 ವರ್ಷದ ಮೀಡಿಯನ್ ಬಂದು PE 46ಕ್ಕಿಂತ ಕಮ್ಮಿ, ಸದ್ಯ ಸುಮಾರು 39 PE ಟ್ರೇಡ್ ಆಗ್ತಾ ಇದೆ. 3 ಮುಖ್ಯ ಕ್ಷೇತ್ರಗಳಲ್ಲಿ ಈ ಕಂಪನಿ ಬಿಸ್ನೆಸ್ ಇದೆ. ಮೊದಲನೇದು ಇಂಡಸ್ಟ್ರಿಯಲ್ ಬ್ಯಾಟರೀಸ್. ಇಲ್ಲಿ ಕಂಪನಿ ಲೋ ಮಾರ್ಜಿನ್ ಟೆಲಿಕಾಂ ಬ್ಯಾಟರೀಸ್ನಿಂದ ಹೈ ಮಾರ್ಜಿನ್ ಇಂಡಸ್ಟ್ರಿಯಲ್ ಮತ್ತು ಡಿಫೆನ್ಸ್ ಅಲ್ಲಿ ಯೂಸ್ ಮಾಡುವಂಥ ಕಾಂಪೊನೆಂಟ್ಸ್ನವರೆಗೂ ಕೂಡ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇದರಿಂದ ವರ್ಷಕ್ಕೆ ಒಂದು ಸೆಗ್ಮೆಂಟ್ ಸ್ಪ್ರೆಡ್ 73.17%ನಿಂದ 31.67%ಗೆ ಕುಸಿತ ಆಗಿದೆ. ಅದು Q2 FY26ನಲ್ಲಿ. ಎರಡನೇದು ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್. ಮುಖ್ಯವಾಗಿ ಕವಚ್ ಮತ್ತು TMS ಕಾರಣದಿಂದ ಈ ಕ್ಷೇತ್ರ ಈಗ ಮೇಜರ್ ಗ್ರೋತ್ ಡ್ರೈವರ್ ಆಗಿದೆ. ಮೂರನೇದು EV ಎಲೆಕ್ಟ್ರಿಕ್ ವೆಹಿಕಲ್ಗಳ ವಿಭಾಗ. EV ಕ್ಷೇತ್ರದಲ್ಲಿ ಕಂಪನಿ ಕಾಂಪೊನೆಂಟ್ಸ್ ಮಾರಾಟ ಮಾಡ್ತಾ ಇದ್ದು ನೇರವಾಗಿ 35ರಿಂದ 55 ಟನ್ ಹೆವಿ ಎಲೆಕ್ಟ್ರಿಕ್ ಟ್ರಕ್ಸ್ ಮಾಡ್ತಾ ಇದೆ. ಇದು ಹೈ ಮಾರ್ಜಿನ್ ನೀಡುತ್ತೆ. ಈ ಕಾರಣದಿಂದ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಹಂಚಿಕೆ 18.74%ನಿಂದ 64.85%ಗೆ ಏರಿದೆ. ಡಿಫೆನ್ಸ್ ವಿಭಾಗದಲ್ಲಿ ಸ್ಪೆಷಲಿ ಬ್ಯಾಟರೀಸ್ ಮತ್ತು ಎಲೆಕ್ಟ್ರಾನಿಕ್ ಫ್ಯೂಸಸ್, ವಿಮಾನ, ಮಿಸೈಲ್ಗಳು ಮತ್ತು ಸಬ್ಮರೀನ್ಗಾಗಿ ತಯಾರು ಮಾಡಲಾಗುತ್ತೆ. ಈ ಸೆಗ್ಮೆಂಟ್ ಎಲ್ಲರೂ ಮತ್ತು ಹೆಚ್ಚು ತಲುಪೋದಕ್ಕೆ ಕಷ್ಟವಾದಂಥ ಕ್ಷೇತ್ರ. ಆದರೆ ಇಲ್ಲಿ ರೆವಿನ್ಯೂ ಅಷ್ಟು ಸುಲಭ ಅಲ್ಲ. ರಿಪ್ಲೇಸ್ಮೆಂಟ್ ಐಟಮ್ಸ್ ಸ್ಥಿರವಾಗಿದೆ, ಕ್ಯಾಪಿಟಲ್ ಆರ್ಡರ್ಸ್ ನಿರೀಕ್ಷಿತವಾಗಿದೆ. ಇದರಿಂದಾಗಿ ಪ್ರಾಫಿಟ್ ಸ್ಪ್ರೆಡ್ ಚೇಂಜ್ ಆಗ್ತಾನೆ ಬಂದಿದೆ. ಇದಕ್ಕೆ ವಿರುದ್ಧವಾಗಿ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ವೇಗವಾಗಿ ಬೆಳೀತಾ ಇದೆ ಮತ್ತು ಈಗ ಕನ್ಸಿಸ್ಟೆಂಟ್ ಗ್ರೋತ್ ಡ್ರೈವರ್ ಆಗಿದೆ. ಸೆಪ್ಟೆಂಬರ್ 2025ರಲ್ಲಿ ಸೇಲ್ಸ್ 135% ಇಯರ್ ಆನ್ ಇಯರ್ ಏರಿ 1,223 ಕೋಟಿ ತಲುಪಿತು. ಆದರೆ ಒಟ್ಟು ಖರ್ಚುಗಳು ಎಕ್ಸ್ಪೆನ್ಸಸ್ ಕೇವಲ 65% ಏರಿದ್ವು. ಇದು ಸ್ಟ್ರಾಂಗ್ ಆಪರೇಷನಲ್ ಲ್ಯಾವರೇಜ್ ಇರುವುದನ್ನು ತೋರಿಸುತ್ತೆ. ಇದಕ್ಕೆ ಮೇಜರ್ ಡ್ರೈವರ್ ಕವಚ್ ವರ್ಷನ್ 4.0. ಇದರ ಜೊತೆಗೆ ಕೆಲವು ಪ್ರಮುಖ ಟ್ರೈನ್ ಡಿಸೈನ್ ಅನುಮೋದನೆಗಳಲ್ಲಿ ತಡವಾದ ನಂತರ 2200 ಲೋಕೋಮೋಟಿವ್ ಹೈ ವ್ಯಾಲ್ಯೂ ಆರ್ಡರ್ ಚಿತ್ತರಂಜನ್ ಲೋಕೋಮೋಟಿವ್ ವರ್ಕ್ಸ್ನಿಂದ ಆಪರೇಷನ್ ಆಯಿತು. ಇದು ಗ್ರೋತ್ಗೆ ಇನ್ನೂ ಮೊಮೆಂಟಮ್ ಅನ್ನು ತಂದುಕೊಡ್ತು. ಈಗ ರಾ ಮೆಟೀರಿಯಲ್ ಮತ್ತು ಇತರ ಖರ್ಚುಗಳು ಕೇವಲ 40ರಿಂದ 42% ಏರಿಕೆ ಆಗಿದ್ದಾವೆ. ಆದರೂ ಕೂಡ ಇನ್ಕಮ್ 2 ಪಟ್ಟಿಗಿಂತ ಹೆಚ್ಚಾಗಿದೆ. ಇದರ ನೇರ ಪರಿಣಾಮ ಆಪರೇಟಿಂಗ್ ಪ್ರಾಫಿಟ್ ಮೇಲೆ ಕಾಣಿಸ್ತಾ ಇದೆ. Q2 FY26ನಲ್ಲಿ OP 4 ಪಟ್ಟಿಗಿಂತ ಹೆಚ್ಚು ಏರಿ 544 ಕೋಟಿ ತಲುಪಿತು ಮತ್ತು OPM 21%ನಿಂದ 44.5%ಗೆ ಏರಿತು. ಇದೇ ಸಮಯದಲ್ಲಿ ಹೆಚ್ಚಿನ ಕಾರ್ಯ ಸಾಮರ್ಥ್ಯದ ಕಾರಣದಿಂದಾಗಿ ನೆಟ್ ಪ್ರಾಫಿಟ್ 345% ಇಯರ್ ಆನ್ ಇಯರ್ ಏರಿಕೆಯಾಗಿ 387 ಕೋಟಿ ತಲುಪಿತು. ನೆಟ್ ಮಾರ್ಜಿನ್ ಕೂಡ 16.7%ನಿಂದ 31.6%ಗೆ ಹೆಚ್ಚಾಗಿದೆ. ಮ್ಯಾನೇಜ್ಮೆಂಟ್ ಏನು ಹೇಳ್ತಾ ಇದ್ದಾರೆ, Q2 FY26 ವಿಶೇಷವಾಗಿ ಸ್ಟ್ರಾಂಗ್ ಆಗಿತ್ತು, ಮುಖ್ಯವಾಗಿ ರೈಲ್ ಸಿಗ್ನಲಿಂಗ್ ಕಾರಣದಿಂದಾಗಿ. ಬೆಳವಣಿಗೆ ದೃಷ್ಟಿಯಿಂದ ನೋಡಿದ್ರೆ HBLನ ಆರ್ಡರ್ ಬುಕ್ ಕಂಪನಿಯ ಗಾತ್ರಕ್ಕೆ ಹೋಲಿಸಿದ್ರೆ ತುಂಬಾ ಸ್ಟ್ರಾಂಗ್ ಆಗಿದೆ. ಜುಲೈ 2025ರವರೆಗೆ ಆರ್ಡರ್ ಬುಕ್ 4,479 ಕೋಟಿ ಆಗಿದ್ದು FY25 ಆದಾಯದ ಸುಮಾರು 2.2 ಪಟ್ಟಾಗಿದೆ. ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ ಅಂದರೆ FY26ನಿಂದ FY28ನ ಸಮಯದಲ್ಲಿ ಕವಚ್ನಿಂದ ವಾರ್ಷಿಕ ಆದಾಯ 1,300ರಿಂದ 1,500 ಕೋಟಿ ಆಗಬಹುದು ಅಂತ ನಿರೀಕ್ಷೆ ಇಟ್ಕೊಂಡಿದೆ. ಈ ಒಂದೇ ಉತ್ಪನ್ನ FY25ನ ಒಟ್ಟು ಆದಾಯದ ಸುಮಾರು 75% ಆಗಿದೆ.
ಈ ವರ್ಷ ಕಂಪನಿಯ ಒಳಗೆ 3,000 ಕೋಟಿ ಸೇಲ್ಸ್ ಬಜೆಟ್ ಹಾಕೊಂಡಿದೆ. ದೀರ್ಘಕಾಲದಲ್ಲಿ ಮ್ಯಾನೇಜ್ಮೆಂಟ್ FY30ಯ ವೇಳೆಗೆ ಸುಮಾರು 4,500 ಕೋಟಿ ಆದಾಯದ ಗುರಿಯನ್ನು ಇಟ್ಕೊಂಡಿದೆ. ಆದರೆ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಪ್ರೆಷರ್ ಮತ್ತೆ ಬರಬಹುದು. FY25ನಲ್ಲಿ HBL ಇಂಟೆನ್ಷನಲಿ ಇನ್ವೆಂಟರಿ ಬಿಲ್ಡಪ್ ಮಾಡಿತ್ತು. ದೊಡ್ಡ ಪ್ರಮಾಣದಲ್ಲಿ ಕವಚ್ ಅಳವಡಿಸುವುದಕ್ಕೆ ಇದರಿಂದ ಕ್ಯಾಶ್ ಫ್ಲೋ ಬಂತು. ಇದರಿಂದಾಗಿ ಇನ್ವೆಂಟರಿ 101 ಕೋಟಿ ಹೆಚ್ಚಾಯಿತು ಮತ್ತು ಇನ್ವೆಂಟರಿ ಸೈಕಲ್ 137 ದಿನಗಳಿಂದ 201 ದಿನಕ್ಕೆ ಏರಿತು. ರಿಸಲ್ಟ್ ಏನಾಯಿತು? PAT ಸ್ಟ್ರಾಂಗ್ ಆಗಿದೆ, ಆದರೆ ಕ್ಯಾಶ್ ಫ್ಲೋ ಕನ್ವರ್ಷನ್ ನಿಧಾನವಾಗಿ ಕಮ್ಮಿ ಆಗಿದೆ. ಇದರೊಂದಿಗೆ ಕೆಲವು ರಿಸ್ಕ್ಗಳು ಕೂಡ ಇದ್ದಾವೆ. HBLನ ಗ್ರೋತ್ ಆಲ್ಮೋಸ್ಟ್ ಕವಚ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಇಲ್ಲಿ ಎಕ್ಸಿಕ್ಯೂಷನ್ ಮತ್ತು ಟೈಮಿಂಗ್ ರಿಸ್ಕ್ ಕೂಡ ಹೆಚ್ಚಾಗಿದೆ. ಈ ಕಾರಣದಿಂದಾಗಿ ಒಟ್ಟು ಆರ್ಡರ್ ಸುಮಾರು 18,000 ಯೂನಿಟ್ಗಳಿಂದ 12,000 ಯೂನಿಟ್ಗೆ ಕುಸಿದಿದೆ. ಕಂಪನಿಯ ಗ್ರೋತ್ ಕವಚ್ ಆರ್ಡರ್ಸ್ ಮೇಲೆ ಬಹಳ ಡಿಪೆಂಡ್ ಆಗಿದೆ ಮತ್ತು ಕಾಂಪಿಟೇಟಿವ್ ಬಿಡ್ಡಿಂಗ್ ಒತ್ತಡದಿಂದಾಗಿ ಭವಿಷ್ಯದ ಆದಾಯ ಮತ್ತು ಮಾರ್ಜಿನ್ಸ್ನ ಮೇಲೆ ಅಪಾಯ ಬರಬಹುದು. ರೆವಿನ್ಯೂ ಬಹಳಷ್ಟು RDSO ಅನುಮೋದನೆಗಳ ಮೇಲೆ ಅವಲಂಬಿತವಾಗಿದೆ. FY25ನಲ್ಲಿ ವರ್ಷನ್ 4.0 ಅನುಮೋದನೆ ತಡವಾದ ಕಾರಣದಿಂದಾಗಿ ಆದಾಯ 2,233 ಕೋಟಿಯಿಂದ 1,967 ಕೋಟಿಗೆ ಕುಸಿತ ಆಗಿದೆ. ಆದರೂ ಆರ್ಡರ್ ಬುಕ್ ಮಾತ್ರ ಬಲವಾಗಿದೆ. ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ ಅಂದರೆ Q2 FY26ನ ಎಕ್ಸೆಪ್ಷನಲಿ ಸ್ಟ್ರಾಂಗ್ ನಂಬರ್ಸ್ ಪ್ರತಿ ವರ್ಷ ಪುನರಾವರ್ತನೆ ಆಗುವುದಿಲ್ಲ ಅಂತ ಹೇಳಿದೆ. ಜೊತೆಗೆ ಕ್ಯಾಶ್ ಕನ್ವರ್ಷನ್ ನಿಧಾನವಾಗಿದೆ. FY25ನಲ್ಲಿ CFO 17% ಇಯರ್ ಆನ್ ಇಯರ್ ಕುಸಿತ ಆಗಿದೆ ಮತ್ತು ನೆಟ್ ಕ್ಯಾಶ್ ಫ್ಲೋ ನೆಗೆಟಿವ್ ಆಗಿದೆ. ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್ ಕೂಡ 201 ದಿನಕ್ಕೆ ಹೆಚ್ಚಾಗಿದೆ. ಇದು ನಮ್ಮ ಮೊದಲನೇ ಸ್ಟಾಕ್ ಅಥವಾ ಮೊದಲನೇ ಕಂಪನಿ. ಇನ್ನು ನಮ್ಮ ಮುಂದಿನ ಕಂಪನಿ ಕನೆಕ್ಸ್ ಮೈಕ್ರೋಸಿಸ್ಟಮ್ ಇಂಡಿಯಾ ಲಿಮಿಟೆಡ್. ಈ ಕಂಪನಿಯು ಕವಚ್ ಟೆಕ್ನಾಲಜಿಯಿಂದ ಇಂಡಿಯನ್ ರೈಲ್ವೆ ಜೊತೆಗೆ ಸೇರಿ ಡೆವಲಪ್ ಮಾಡ್ತಾ ಇದೆ. ಸೆಪ್ಟೆಂಬರ್ 2025ರವರೆಗೆ ಕನೆಕ್ಸ್ನ ಆರ್ಡರ್ ಬುಕ್ 2,563 ಕೋಟಿ ಇದೆ. ಇದು ಮಧ್ಯಮದಿಂದ ದೀರ್ಘಾವಧಿಯ ಆದಾಯವನ್ನು ಒದಗಿಸುತ್ತೆ. ಇದರಲ್ಲಿ ದೊಡ್ಡ ಕೊಡುಗೆ ಅಂದರೆ 1,730 ಕೋಟಿ ಚಿತ್ತರಂಜನ್ ಲೋಕೋಮೋಟಿವ್ ವರ್ಕ್ಸ್ನ ಜೊತೆಗಿನ ಒಪ್ಪಂದ. ಇಲ್ಲಿ ಸುಮಾರು 2,500 ಕವಚ್ ಯೂನಿಟ್ಗಳ ಪೂರೈಕೆ ಮತ್ತು ಅಳವಡಿಕೆ ಆಗೋದಿದೆ. ಸದ್ಯ ಈ ಆರ್ಡರ್ ಬುಕ್ ಕಂಪನಿಯ FY25 ವಾರ್ಷಿಕ ಆದಾಯದ 13.5 ಪಟ್ಟಿದೆ. ಕಂಪನಿಯ ಸ್ಟಾಕ್ ಈಗ 41x PE ನಲ್ಲಿ ಟ್ರೇಡ್ ಆಗ್ತಾ ಇದೆ. ಇದು ಅದರ 5 ವರ್ಷದ ಮೀಡಿಯನ್ PE ಮಟ್ಟಿಗೆ ಸಮನಾಗಿದೆ. ಪ್ರಸ್ತುತ PE ಹೆಚ್ಚಳ ಮುಖ್ಯವಾಗಿ ಅರ್ನಿಂಗ್ಸ್ ಟರ್ನ್ ಅರೌಂಡ್ ಮತ್ತು ಕವಚ್ ನಾಯಕತ್ವದ ಬೆಳವಣಿಗೆ ನಿರೀಕ್ಷೆಗಳನ್ನು ಒಳಗೊಂಡಿದೆ. ಕನೆಕ್ಸ್ ಮೈಕ್ರೋಸಿಸ್ಟಮ್ಸ್ ಟ್ರೈನ್ ಸೇಫ್ಟಿ ಮತ್ತು ಸಿಗ್ನಲಿಂಗ್ಗೆ ಸಂಪೂರ್ಣ ಎಂಡ್ ಟು ಎಂಡ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಅನ್ನು ಒದಗಿಸುತ್ತೆ. ಎಕ್ಸಿಕ್ಯೂಷನ್ ದೃಷ್ಟಿಯಿಂದ ನೋಡೋದಾದ್ರೆ FY25ನಲ್ಲಿ ಕಂಪನಿಗೆ ಪ್ರಾಫಿಟ್ ಟರ್ನ್ ಅರೌಂಡ್ ವರ್ಷವಾಗಿದೆ. ಈ ವರ್ಷ ಆದಾಯ 9.5 ಪಟ್ಟು ಏರಿ 190 ಕೋಟಿಗೆ ತಲುಪಿದೆ. ಆಪರೇಟಿಂಗ್ ಮಾರ್ಜಿನ್ 22%ಗೆ ಹೆಚ್ಚಾಗಿದೆ ಮತ್ತು 3 ವರ್ಷಗಳ ನಂತರ ಕಂಪನಿ 50 ಕೋಟಿ ಲಾಭವನ್ನು ದಾಖಲಿಸಿದೆ. ಸೆಪ್ಟೆಂಬರ್ 2025ರಲ್ಲಿ P&L ನಲ್ಲಿ ಆಪರೇಷನಲ್ ಎಫಿಷಿಯನ್ಸಿ ಉತ್ತಮವಾಗಿದೆ, ಆದರೆ ಬಾಟಮ್ ಲೈನ್ ಮೇಲೆ ಪ್ರೆಷರ್ ಕಾಣಿಸ್ತಾ ಇದೆ. ಸೇಲ್ಸ್ 14% ಇಯರ್ ಆನ್ ಇಯರ್ ಏರಿಕೆಯಾಗಿದೆ, 47.1 ಕೋಟಿಗೆ ತಲುಪಿದೆ. ಪ್ರಾಫಿಟ್ 6 ಕೋಟಿ ಆಗಿದೆ. ಇದು ಕನೆಕ್ಸ್ ವ್ಯವಹಾರ ಮತ್ತು ಕವಚ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಡ್ರಿವನ್ ಸ್ವಭಾವವನ್ನು ತೋರಿಸ್ತಾ ಇದೆ. ಈಗ ಖರ್ಚುಗಳು ಅಂದರೆ ಎಕ್ಸ್ಪೆನ್ಸಸ್ ಕೇವಲ 6% ಏರಿಕೆಯಾಗಿದೆ. ಇದು ಕಾಸ್ಟ್ ಕಂಟ್ರೋಲ್ ಆಗಿದೆ ಅನ್ನೋದನ್ನು ತೋರಿಸುತ್ತೆ. ರಾ ಮೆಟೀರಿಯಲ್ ಕಾಸ್ಟ್ ಹೆಚ್ಚು ಏರಿಕೆಯಾಗಿದೆ, ಆದರೆ ಇನ್ವೆಂಟರಿ ಬಿಲ್ಡಪ್ ಕಾರಣದಿಂದಾಗಿ ಅದರ ಪ್ರಭಾವ P&L ನಲ್ಲಿ ಹೆಚ್ಚು ತಡವಾಗಿ ಕಾಣಿಸ್ತಾ ಇದೆ. ಈ ಆಪರೇಟಿಂಗ್ ಲ್ಯಾವರೇಜ್ ಕಾರಣದಿಂದಾಗಿ ಆಪರೇಟಿಂಗ್ ಪ್ರಾಫಿಟ್ 39% ಇಯರ್ ಆನ್ ಇಯರ್ ಏರಿಕೆಯಾಗಿದೆ. OPM 541 BPS ಏರಿ 30.3%ಗೆ ತಲುಪಿದೆ. ಆದರೆ ಕಡಿಮೆ ಬೇಸ್ನ ನಂತರ ಹೆಚ್ಚಿನ ಫಿನಾನ್ಸ್ ಮತ್ತು ಡಿಪ್ರಿಸಿಯೇಷನ್ ಕಾಸ್ಟ್ ಕಾರಣದಿಂದಾಗಿ ನೆಟ್ ಪ್ರಾಫಿಟ್ ಸ್ವಲ್ಪ ಕುಸಿದು 6.5 ಕೋಟಿ ಆಗಿದೆ ಮತ್ತು NPM 271 BPS ಕುಸಿದು 13.8% ಆಗಿದೆ. ಬೆಳವಣಿಗೆ ದೃಷ್ಟಿಯಿಂದ ನೋಡೋದಾದ್ರೆ ಕನೆಕ್ಸ್ ಆರ್ಡರ್ ಬುಕ್ 2,563 ಕೋಟಿ ಇದೆ. ಇದು ವಾರ್ಷಿಕ ಆದಾಯದ 13.5 ಪಟ್ಟು. ಇದರಿಂದ ಮುಂದಿನ ಕೆಲವು ವರ್ಷಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕಾಣಿಸ್ತಾ ಇದೆ. ಒಟ್ಟು ಆರ್ಡರ್ ಬುಕ್ನಲ್ಲಿ ಕವಚ್ V4 ಆರ್ಡರ್ಸ್ 1,730 ಕೋಟಿ ಮತ್ತು ಜಾಯಿಂಟ್ ವೆಂಚರ್ ಬೇಸ್ಡ್ ಆರ್ಡರ್ಸ್ 389 ಕೋಟಿ ಇದೆ. ಇದು ಕಂಪನಿಯ ಸ್ಕೇಲ್ ಮತ್ತು ಅಡ್ರೆಸಬಲ್ ಮಾರ್ಕೆಟ್ ಅನ್ನು ಹೆಚ್ಚಿಸಿದೆ. ಕಂಪನಿ ಇತ್ತೀಚೆಗೆ ಪ್ರಾಫಿಟಬಲ್ ಆಗಿದೆ, ಜೊತೆಗೆ CFO ನೆಟ್ ಪ್ರಾಫಿಟ್ ಕೂಡ ಪಾಸಿಟಿವ್ ಆಗಿದ್ದು 0.3x ಆಗಿದೆ. FY25ನಲ್ಲಿ ಪ್ರಾಜೆಕ್ಟ್ಗಳು ಕ್ರಮೇಣ ಎಕ್ಸಿಕ್ಯೂಷನ್ ಹಂತಕ್ಕೆ ಬಂದಿದ್ದಾವೆ. ಇನ್ವೆಂಟರಿ ಕೊನೆಗೆ ಆದಾಯಕ್ಕೆ ಮತ್ತು ಟ್ರೇಡ್ ರಿಸೀವಬಲ್ಸ್ಗೆ ಕನ್ವರ್ಟ್ ಆಗಿದೆ. ಇದು ರೇಷಿಯೋಸ್ನಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ವೆಂಟರಿ ಟರ್ನ್ ಓವರ್ 0.8x ನಿಂದ 2.34xಗೆ ಏರಿಕೆಯಾಗಿದೆ ಸೇಲ್ಸ್ ಏರಿಕೆ ಕಾರಣದಿಂದಾಗಿ. ರಿಸೀವಬಲ್ಸ್ ಟರ್ನ್ ಓವರ್ ಬಂದು 2.6x ನಿಂದ 15.6xಗೆ ಏರಿಕೆಯಾಗಿದೆ. ಇದು ಇಂಡಿಯನ್ ರೈಲ್ವೇಸ್ನಿಂದ ಹಣ ಬರ್ತಾ ಇದೆ ಮತ್ತು ಕ್ಯಾಶ್ ಇನ್ಫ್ಲೋಸ್ ಉತ್ತಮವಾಗಿದೆ ಅಂತ ತೋರಿಸುತ್ತೆ. ಆದರೆ ಇಲ್ಲೂ ಕೂಡ ರಿಸ್ಕ್ ಇದೆ. ಕನೆಕ್ಸ್ ಬಿಸ್ನೆಸ್ ಬಹುತೇಕ ಇಂಡಿಯನ್ ರೈಲ್ವೇಸ್ ಮತ್ತು ಕವಚ್ ಮೇಲೆ ಫೋಕಸ್ಡ್ ಆಗಿದೆ, ಡಿಪೆಂಡ್ ಆಗಿದೆ. ಒಟ್ಟು ಆರ್ಡರ್ ಬುಕ್ನ 67% ಅಂದರೆ 2,563 ಕೋಟಿಯಲ್ಲಿ 1,730 ಕೋಟಿ ಒಂದು ದೊಡ್ಡ ಆರ್ಡರ್ ನಿಂದಲೇ ಬಂದಿದೆ. ಅಂದ್ರೆ ಬೆಳವಣಿಗೆ, ಕ್ಯಾಶ್ ಫ್ಲೋಸ್ ಮತ್ತು ಮಾರ್ಜಿನ್ಸ್ ಒಂದೇ ಎಂಡ್ ಕಸ್ಟಮರ್ ಮತ್ತು ಪ್ರೊಕ್ಯೂರ್ಮೆಂಟ್ ಸಿಸ್ಟಮ್ನ ಮೇಲೆ ಅವಲಂಬಿತವಾಗಿದೆ. ಎಕ್ಸಿಕ್ಯೂಷನ್ ಸ್ಕೇಲ್ ಅಪ್ ನಡೀತಾ ಇದೆ, ಆದರೆ ಕ್ಯಾಶ್ ಕನ್ವರ್ಷನ್ ಅಸ್ಥಿರವಾಗಿದೆ. ಇದು ಮೇಜರ್ ಆದಂಥ ರಿಸ್ಕ್. ಈಗ ನಮ್ಮ ಕೊನೆ ಕಂಪನಿ ರೈಲ್ಟೇಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್.
ರೈಲ್ಟೆಲ್ ಕ್ವಾಡ್ರೆಂಟ್ ಫ್ಯೂಚರ್ ಟೆಕ್ನ ಜೊತೆಗೆ MOU ಮಾಡಿಕೊಂಡಿದ್ದು ರೈಲ್ವೆ ಕಮ್ಯುನಿಕೇಷನ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಕವಚ್ ಅಳವಡಿಸ್ತಾ ಇದೆ. FY25ನಿಂದ ರೈಲ್ಟೆಲ್ ಸಕ್ರಿಯವಾಗಿ ಕವಚ್ ಟೆಂಡರ್ಗೆ ಬಿಡ್ಡಿಂಗ್ ಅನ್ನು ಆರಂಭಿಸಿತು. ಇದರಿಂದ ಈಸ್ಟ್ ಸೆಂಟ್ರಲ್ ರೈಲ್ವೆನಿಂದ 2 ಪ್ರಮುಖವಾದಂಥ ಆರ್ಡರ್ನ ಪಡ್ಕೊಳ್ತು. ಒಟ್ಟಾರೆ 552 ಕೋಟಿ, ಸುಮಾರು 500ರಿಂದ 600 ಕಿಲೋಮೀಟರ್ FY27ವರೆಗೆ ಮುಗಿಯುವಂಥ ನಿರೀಕ್ಷೆ ಇದೆ. ಕವಚ್ ಆರ್ಡರ್ ಪ್ರಸ್ತುತ ರೈಲ್ಟೆಲ್ನ ಒಟ್ಟು ಆರ್ಡರ್ ಬುಕ್ನ ಕೇವಲ 6ರಿಂದ 7% ಮಾತ್ರ ಇದೆ. ಸೊ ಇದು ಕಂಪನಿಯ ಮೇಜರ್ ಗ್ರೋತ್ ಡ್ರೈವರ್ ಅಲ್ಲ. ವ್ಯಾಲ್ಯೂಯೇಷನ್ ಬಗ್ಗೆ ನೋಡೋದಾದ್ರೆ ಸ್ಟಾಕ್ 37x ನಲ್ಲಿ ಟ್ರೇಡ್ ಮಾಡ್ತಾ ಇದೆ. ಇದು 5 ವರ್ಷದ ಮೀಡಿಯನ್ 30x ಗಿಂತ ಸ್ವಲ್ಪ ಹೆಚ್ಚಾಗಿದೆ. ರೈಲ್ಟೆಲ್ ರೈಲು ಸಚಿವಾಲಯದ ನವರತ್ನ PSU ಮತ್ತು ಭಾರತದ ದೊಡ್ಡ ನ್ಯೂಟ್ರಲ್ ಟೆಲಿಕಾಂ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡರ್ಗಳಲ್ಲಿ ಒಂದಾಗಿದೆ. ಇದು ಮೇನ್ಲಿ ICT ಸರ್ವಿಸ್ನ ಮೇಲೆ ಆಧಾರಿತವಾಗಿದೆ. ಹೈ ಕೆಪಾಸಿಟಿ ಬ್ಯಾಂಡ್ ವಿಡ್ತ್ ಲೀಸಿಂಗ್, VPN ಮತ್ತು ಬ್ರಾಡ್ಬ್ಯಾಂಡ್, ರೈಲ್ ವೈರ್ ಮತ್ತು ದೊಡ್ಡ ಸಿಸ್ಟಮ್ ಇಂಟಿಗ್ರೇಷನ್ ಪ್ರಾಜೆಕ್ಟ್ಸ್. ಬಿಸ್ನೆಸ್ನ 2 ಮೇಜರ್ ವರ್ಟಿಕಲ್ಸ್ ಅನ್ನು ನೋಡೋದಾದ್ರೆ ಟೆಲಿಕಾಂ ಸರ್ವಿಸ್, ಇದರಲ್ಲಿ NLD ಬ್ಯಾಂಡ್ ವಿಡ್ತ್, ರೈಲ್ ವೈರ್, ಬ್ರಾಡ್ಬ್ಯಾಂಡ್, ಟವರ್ ಕೋಲೊಕೇಶನ್ ಸರ್ವಿಸ್ ಇದೆಲ್ಲವೂ ಕೂಡ ಸೇರ್ಕೊಂಡಿದೆ. ಈ ವಿಭಾಗದಲ್ಲಿ ಆದಾಯ ಸ್ವಲ್ಪ ಕುಸಿತಗೊಂಡಿದ್ದು H1 FY26ನಲ್ಲಿ 47%ದಿಂದ 41%ಗೆ ಇಳಿಕೆಯಾಗಿದೆ. ಈಗ ಎರಡನೇ ವರ್ಟಿಕಲ್ ಪ್ರಾಜೆಕ್ಟ್ ಬಿಸ್ನೆಸಸ್. ಇದರಲ್ಲಿ ಸಿಸ್ಟಮ್ ಇಂಟಿಗ್ರೇಷನ್, ಕವಚ್, ಎಲೆಕ್ಟ್ರಾನಿಕ್, ಇಂಟರ್ಲಾಕಿಂಗ್ ಮತ್ತು ICT ಪ್ರಾಜೆಕ್ಟ್ಗಳು ಸೇರಿದ್ದಾವೆ. ಈ ವಿಭಾಗದಲ್ಲಿ ಆದಾಯ ಹಂಚಿಕೆ 1 ವರ್ಷದೊಳಗೆ H1 FY26ನಲ್ಲಿ 58% ಏರಿಕೆಯಾಗಿದೆ. ಅಲ್ಲದೆ ಎರಡೂ ವಿಭಾಗಗಳಲ್ಲಿ PBT ಶೇರ್ ಆದಾಯದ ಜೊತೆಗೆ ಸುಧಾರಿಸ್ತಾ ಇದೆ. ಇದು ಪ್ರಾಫಿಟಬಿಲಿಟಿ ಮಿಕ್ಸ್ ದೃಷ್ಟಿಯಿಂದ ತುಂಬಾನೇ ಒಳ್ಳೆಯದು. ಸೆಪ್ಟೆಂಬರ್ 2025ರಲ್ಲಿ P&L ನೋಡಿದ್ರೆ ಮಧ್ಯಮ ಟಾಪ್ ಲೈನ್ ಗ್ರೋತ್ ಇದ್ರೂ ಕೂಡ ಮಾರ್ಜಿನ್ ನಲ್ಲಿ ತುಂಬಾ ಸುಧಾರಣೆ ಕಾಣಿಸ್ತಾ ಇಲ್ಲ. ಸೇಲ್ಸ್ 13% ಇಯರ್ ಆನ್ ಇಯರ್ ಏರಿಕೆಯಾಗಿ 951 ಕೋಟಿ ತಲುಪಿದೆ. ಎಕ್ಸ್ಪೆನ್ಸಸ್ ಸಹ ಸುಮಾರು ಅದೇ ಹಂತದಲ್ಲಿ ಅಂದ್ರೆ 11.6% ಏರಿಕೆಯಾಗಿದೆ. ಮೇನ್ ಗ್ರೋತ್ ಡ್ರೈವರ್ ಪ್ರಾಜೆಕ್ಟ್ ಬಿಸ್ನೆಸಸ್. ಇದರ ಆದಾಯ 15.5% ಇಯರ್ ಆನ್ ಇಯರ್ ಏರಿಕೆಯಾಗಿ 580 ಕೋಟಿ ತಲುಪಿದೆ. ಕಾಸ್ಟ್ ಭಾಗದಲ್ಲಿ ಸ್ಥಿರ ಇದೆ. ಆಕ್ಸೆಸ್ ಚೇಂಜಸ್ ಹೆಚ್ಚು ಬದಲಾವಣೆ ಆಗಿಲ್ಲ ಮತ್ತು ಲೈಸೆನ್ಸ್ ಫೀಸ್ ಸ್ವಲ್ಪ ಕಮ್ಮಿ ಆದಂತ ಕಾಣಿಸ್ತಾ ಇದೆ. ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಎರಡು ವಿಭಾಗಗಳ ಮಾರ್ಜಿನ್ ಸ್ಟ್ರಕ್ಚರ್ ವಿಭಿನ್ನವಾಗಿದೆ. ಟೆಲಿಕಾಂ EBIT ಅಂದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಮಾರ್ಜಿನ್ 21ರಿಂದ 22%, ಪ್ರಾಜೆಕ್ಟ್ ಬಿಸ್ನೆಸಸ್ನ ಮಾರ್ಜಿನ್ ಬಂದು 4ರಿಂದ 5% ಇದೆ. ಹೀಗಾಗಿ ಪ್ರಾಜೆಕ್ಟ್ ಬಿಸ್ನೆಸಸ್ ಹಂಚಿಕೆ ಏರಿಕೆಯಿಂದ ಗ್ರೋತ್ ಬ್ಯಾಕ್, ಆದರೆ ಬ್ಲೆಂಡೆಡ್ ಮಾರ್ಜಿನ್ಸ್ ಮೇಲೆ ಪ್ರೆಷರ್ ಬರುವಂತ ಸಾಧ್ಯತೆ ಇದೆ. ಇಲ್ಲದೆ ಎಕ್ಸಿಕ್ಯೂಷನ್ ಅಥವಾ ಮಿಕ್ಸ್ ಹೆಚ್ಚು ಪರಿಣಾಮಕಾರಿಯಾಗಿ ಇರೋದಿಲ್ಲ. ಆದರೆ ಆಪರೇಟಿಂಗ್ ಪ್ರಾಫಿಟ್ 19% ಇಯರ್ ಆನ್ ಇಯರ್ ಏರಿಕೆಯಾಗಿ OPM 89 BPS ಏರಿಕೆಯಾಗಿ 16.2%ಗೆ ತಲುಪಿದೆ. ನಾನ್ ಆಪರೇಟಿಂಗ್ ವಿಭಾಗದಲ್ಲಿ ಡ್ಯೂ ಟು ಎಕ್ಸೆಪ್ಷನಲ್ ಲಾಸಸ್ ಅದರ್ ಇನ್ಕಮ್ ನೆಗೆಟಿವ್ ಆಗಿತ್ತು ಮತ್ತು ಡಿಪ್ರಿಸಿಯೇಷನ್ 18% ಏರಿಕೆಯಾಗಿ ಬಾಟಮ್ ಲೈನ್ ಮೇಲೆ ಒತ್ತಡ ಬಂತು, ಪ್ರೆಷರ್ ಬಂತು. ಇದರ ಪರಿಣಾಮ ನೆಟ್ ಪ್ರಾಫಿಟ್ ಕೇವಲ 4% ಇಯರ್ ಆನ್ ಇಯರ್ ಏರಿಕೆಯಾಗಿ 76 ಕೋಟಿ ಆಗಿದೆ. NPM 67 BPS ಕುಸಿದು 8.0% ತಲುಪಿದೆ. ಬೆಳವಣಿಗೆ ದೃಷ್ಟಿಯಿಂದ ನೋಡೋದಾದ್ರೆ ಮ್ಯಾನೇಜ್ಮೆಂಟ್ FY26ಗೆ 25% ಆದಾಯ ಬೆಳವಣಿಗೆ ಡೈರೆಕ್ಷನ್ ಅನ್ನು ಕೊಟ್ಟಿದೆ. FY27 ತನಕ 20ರಿಂದ 25% ಬೆಳವಣಿಗೆ ಸಾಧಿಸುವಂತ ಗುರಿಯನ್ನು ಹಾಕೊಂಡಿದೆ. ಪ್ರಾಜೆಕ್ಟ್ ಮಾರ್ಜಿನ್ಸ್ ಕಮ್ಮಿಯಾಗಿ 4ರಿಂದ 5% ಆದರೆ ಪ್ರಮಾಣ ದೊಡ್ಡದಾಗಿರೋದ್ರಿಂದ ಅಬ್ಸಲ್ಯೂಟ್ ಪ್ರಾಫಿಟ್ ಬೆಳವಣಿಗೆ ಮುಂದುವರಿಯಬಹುದು. ಮಾರ್ಜಿನ್ 11ರಿಂದ 12% ಸುತ್ತ ಸ್ಟೆಬಿಲೈಸ್ ಆಗುವಂತ ಸಾಧ್ಯತೆ ಇದೆ. Q2 FY26ನಲ್ಲಿ ಆರ್ಡರ್ ಬುಕ್ 8250 ಕೋಟಿಯಿಂದ 8300 ಕೋಟಿ ಆಗಿದೆ. FY25ನ ಆದಾಯದೊಂದಿಗೆ ಹೋಲಿಸಿದ್ರೆ ಇದು 2.4 ಪಟ್ಟು ಹೆಚ್ಚಿದೆ. H1 FY26ನಲ್ಲಿ ಮಾತ್ರ ಫ್ರೆಶ್ ಆರ್ಡರ್ ಇನ್ಫ್ಲೋ 3317 ಕೋಟಿ ಬಂದಿದೆ. ಇಂಡಿಯನ್ ರೈಲ್ವೇಸ್ ಮುಂದಿನ 5 ವರ್ಷಗಳಲ್ಲಿ 44,000 ಕಿಲೋಮೀಟರ್ ಮಾರ್ಗದಲ್ಲಿ ಕವಚ್ ರೋಲ್ಔಟ್ ಮಾಡೋದಕ್ಕೆ ಯೋಜನೆ ಹಾಕೊಂಡಿದೆ. ಈ ಕವಚ್ ಆಪರ್ಚುನಿಟಿ ಸುಮಾರು 30,000 ಕೋಟಿ. ಇದರಲ್ಲಿ ರೈಲ್ಟೆಲ್ 4,000ರಿಂದ 5,000 ಕೋಟಿ ಗುರಿಯನ್ನು ಹಾಕೊಂಡಿದೆ. ಕ್ಯಾಶ್ ಫ್ಲೋಸ್ ನೋಡೋದಾದ್ರೆ ಕಸ್ಟಮರ್ ಅಡ್ವಾನ್ಸ್ ಇಲ್ಲಿ ತುಂಬಾನೇ ಮುಖ್ಯ. ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಕಂಪನಿ ಮೊದಲು ಸಾಕಷ್ಟು ಅಡ್ವಾನ್ಸಸ್ ಅನ್ನು ಪಡಿತಾ ಇದೆ. ಇದು ಕ್ಯಾಶ್ ಫ್ಲೋಸ್ಗೆ ಸಹಾಯ ಮಾಡ್ತಿದೆ. FY24ನಲ್ಲೂ ಕೂಡ ಇದೇ ಆಗಿತ್ತು. ವರ್ಕಿಂಗ್ ಕ್ಯಾಪಿಟಲ್ 192 ಕೋಟಿ ಹೆಚ್ಚಳ ಕಂಡು CFO 556 ಕೋಟಿ ತಲುಪಿತು. ಇದು 2.2x ಪ್ಲಸ್ ನೆಟ್ ಪ್ರಾಫಿಟ್. ಆದರೆ ಪ್ರಾಫಿಟ್ ಬೇಸ್ ಹೆಚ್ಚಾಗ್ತಾ CFO ಟು PAT ಅನುಪಾತ ನಿಧಾನವಾಗಿ ನಾರ್ಮಲೈಸ್ ಆಗ್ತಾ ಬಂತು. ಇದು ಕುಸಿದಿರುವಂತ ಟ್ರೆಂಡ್ ನಲ್ಲಿ ಕಾಣಿಸ್ತಾ ಇದೆ. ಈಗ ರಿಸ್ಕ್ ಅನ್ನು ನೋಡೋದಾದ್ರೆ ರೈಲ್ಟೆಲ್ ಬೆಳವಣಿಗೆ ಈಗ ಮುಖ್ಯವಾಗಿ ಪ್ರಾಜೆಕ್ಟ್ ಬಿಸ್ನೆಸ್ ನಿಂದ ಬರ್ತಾ ಇದೆ. ಇದು ಸ್ವಭಾವತಃ ಕಮ್ಮಿ ಮಾರ್ಜಿನ್ ಮತ್ತು ಹೆಚ್ಚು ಸ್ಪರ್ಧಾತ್ಮಕ, ಅಂದ್ರೆ ಕಾಂಪಿಟೇಷನ್ ಹೆಚ್ಚಾಗಿದೆ. ಟೆಲಿಕಾಂ ಸರ್ವಿಸಸ್ ನಲ್ಲಿ ಬೆಳವಣಿಗೆ ಕಮ್ಮಿ, ಮುಖ್ಯವಾಗಿ ಜಿಯೋ ಮತ್ತು ಏರ್ಟೆಲ್ ನಿಂದ ಹೆಚ್ಚಿನ ಸ್ಪರ್ಧೆ ಇರೋ ಕಾರಣದಿಂದಾಗಿ. ಸೊ ಇದು ಮೇಜರ್ ರಿಸ್ಕ್ ಈ ಕಂಪನಿಯಲ್ಲಿ. ಸೊ ಈ ವಿಡಿಯೋದಲ್ಲಿ ನಾವು 3 ಕಂಪನಿಗಳ ಫಂಡಮೆಂಟಲ್ಸ್ನ ಬಗ್ಗೆ ನೋಡಿದ್ದೀವಿ. ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್.
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.